800 ವರ್ಷಗಳ ಇತಿಹಾಸ ಇರುವ ಎತ್ತಕ್ಕಿಯ ಸೋಮೇಶ್ವರ ದೇಗುಲದಲ್ಲಿ ಕಾರ್ತಿಕ ವೈಭವದ ಸಂಭ್ರಮ, ರುದ್ರಾಭಿಷೇಕ, ಹೂವಿನ ಅಲಂಕಾರ, ಹೋಮ ಹವನಾದಿ ಪೂಜೆಗಳೊಂದಿಗೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ. ಕಾರ್ತಿಕ ಮಾಸ ಬಂತೆಂದರೆ ಎಲ್ಲ ಶಿವನ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ ಹವನಾದಿ ಕಾರ್ಯಕ್ರಮಗಳೊಂದಿಗೆ ಕಾರ್ತಿಕ ದೀಪಗಳನ್ನು ಬೆಳಗುವುದು ಸರ್ವೇ ಸಾಮಾನ್ಯವಾಗಿದ್ದು ಭಕ್ತರು ಶಿವನ ಆರಾಧನೆಯಲ್ಲಿ ತೊಡಗುತ್ತಾರೆ. ಇದಕ್ಕೆ ಹೊರತಾಗಿಲ್ಲ ಎಂಬಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಎತ್ತಕ್ಕಿ ಗ್ರಾಮದ ಹೊರವಲಯದಲ್ಲಿ ದುರ್ಗಮ ಹಾದಿಯಲ್ಲಿ ಸಾಗಿ ಬಂದರೆ ಬೆಟ್ಟದ ಮೇಲೆ ಪುಟ್ಟದಾಗಿ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಮುನಿಯಪ್ಪ ಶಿಕ್ಷಕರು ಇವರ ನೇತೃತ್ವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎತ್ತಕ್ಕಿ ಗ್ರಾಮದ ಭಕ್ತಾದಿಗಳ ಸಹಕಾರದಿಂದ ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡಿ ಪ್ರತಿ ಕಾರ್ತಿಕ ಮಾಸ ಸೇರಿದಂತೆ ಗ್ರಾಮದ ಊರ ಹಬ್ಬ, ಜಾತ್ರೆ, ವಿಶೇಷ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿ ದೇವಾಲಯವನ್ನು ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸುವ ಮುಖಾಂತರವಾಗಿ ರುದ್ರಾಭಿಷೇಕ, ಚಂಡಿ ಹೋಮ ಸೇರಿದಂತೆ ವಿವಿಧ ಹೋಮಗಳಿಂದ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೀಪಗಳನ್ನು ಬೆಳಗುವ ಮುಖಾಂತರವಾಗಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸುತ್ತಾರೆ. ಇನ್ನು ಈ ದೇವಾಲಯದಲ್ಲಿ ನಾಗದೇವತೆಗಳ ಸಮೇತ ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಬಸವೇಶ್ವರ ಸ್ವಾಮಿ ಹಾಗೂ ನವಗ್ರಹಗಳನ್ನು ಹೊಂದಿದ್ದು ಈ ದೇವಾಲಯವನ್ನು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರ್ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿ ಇಂದು ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಗಿದ್ದು ಕಾರ್ತಿಕ ದೀಪವನ್ನು ಕೂಡ ಸಮರ್ಪಣೆ ಮಾಡಲಾಗಿದೆ. ಹೊಸ ಚಿಗುರು ಹಳೆ ಬೇರು ಎಂಬಂತೆ ಹಿರಿಯರ ಜೊತೆಯಾಗಿ ಯುವಕರು ಕೂಡ ದೇವರ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದು ರಾಜಗೋಪಾಲ, ಶಿವು, ಮನು, ಮೋಹನ್, ಅಭಿಷೇಕ್, ಭರತ್, ರಾಜೇಶ್, ಮನು ಚಕ್ರವರ್ತಿ ಸೇರಿದಂತೆ ಗ್ರಾಮದ 10 ಯುವಕರು ಕೂಡ ಸೋಮೇಶ್ವರ ಸ್ವಾಮಿ ದೇಗುಲದ ಪೂಜಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗ್ರಾಮದ ಹಿರಿಯರು, ನಿವೃತ್ತ ಶಿಕ್ಷಕರು ಆದ ಮುನಿಯಪ್ಪರವರು ಮಾತನಾಡಿ, ಸೋಮೇಶ್ವರ ಸ್ವಾಮಿ ದೇವಾಲಯವು ಸುಮಾರು 800 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಪೂಜೆ ಪುನಸ್ಕಾರಗಳು ನಡೆದುಕೊಂಡು ಬಂದು ದೇವರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದರು. ಇಲ್ಲಿ ಕೊಳವೆ ಬಾವಿ ಕೊರೆಸಬೇಕಾದರೆ ಅಥವಾ ಮದುವೆ ಇನ್ನಿತರ ಶುಭ ಸಮಾರಂಭಗಳನ್ನು ಮಾಡಬೇಕಾದರೆ ಇಲ್ಲಿ ಹೂವನ್ನು ಪ್ರಸಾದದ ರೂಪದಲ್ಲಿ ಕೇಳುವ ಮುಖಾಂತರವಾಗಿ ಮುಂದಿನ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿ ಸಿಗುತ್ತಿತ್ತು. ಆ ನಿಟ್ಟಿನಲ್ಲಿ ಬಹಳ ಶಕ್ತಿಯುತವಾದ ನಂಬಿಕಾರ್ಹ ದೇವರಾಗಿದ್ದು ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದು ಇಂದು ಕಾರ್ತಿಕ ಮಾಸದ ಅಂಗವಾಗಿ 2 ದಿನಗಳ ಕಾಲ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ಕೂಡ ವಿತರಣೆ ಮಾಡಲಾಗಿದೆ ಎಂದರು. ಬನ್ನಿ ಈ ಎಲ್ಲ ಪೂಜಾ ವಿಶೇಷ ಹಾಗೂ ಇಲ್ಲಿನ ಭಕ್ತರು ಮತ್ತು ಗ್ರಾಮಸ್ಥರು ಸೋಮೇಶ್ವರ ಸ್ವಾಮಿಯ ಇತಿಹಾಸದ ಬಗ್ಗೆ ಏನು ಹೇಳುತ್ತಾರೆ ಎಂದು ತಿಳಿದುಕೊಳ್ಳೋಣ. ಇನ್ನು ದೇವಾಲಯವನ್ನು ನಿರ್ಮಾಣ ಮಾಡಲು ಶಿಕ್ಷಕರಾದ ಮುನಿಯಪ್ಪನವರು ಸೇರಿದಂತೆ ಎತ್ತಕ್ಕಿ, ಅಗಸರಳ್ಳಿ ಗ್ರಾಮಸ್ಥರು ಸೋಮೇಶ್ವರ ಸ್ವಾಮಿಯ ಭಕ್ತಾದಿಗಳು ನೆರವನ್ನು ನೀಡಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮೇಗೌಡರವರು, ಮಾಜಿ ಸದಸ್ಯರಾದ ಜಗದೀಶ್ ರವರು ಮುನಿಯಪ್ಪನವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ಈ ಸ್ವಾಮಿ ದೇವಸ್ಥಾನ ಎತ್ತಕ್ಕಿ ಮತ್ತು ಅಗಸರಳ್ಳಿ 2 ಗ್ರಾಮಕ್ಕೂ ಸೇರಿದ್ದು. ಇದು ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನ. ಸುಮಾರು 800-1000 ವರ್ಷಗಳ ಹಿಂದೆ ಚೋಳರು ನಿರ್ಮಿಸಿರ್ತಕ್ಕಂಥ ದೇವಸ್ಥಾನ ಇದು ತುಂಬ ಶಿಥಿಲವಾಗಿ ತುಂಬ ಇದಾಗಿತ್ತು. ನಾವು ಎತ್ತಕ್ಕಿ ಮತ್ತು ಅಗಸರಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಕೂಡಿ ಈ ಸ್ವಾಮಿ ದೇವಸ್ಥಾನ ಇದಾಗಿರ್ತಕ್ಕಂಥದ್ದನ್ನು ಕೆಡವಿ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಾನಿಗಳಿಂದ ಸಂಗ್ರಹಣೆ ಮಾಡಿ ಈ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಲಾಗಿತ್ತು. ಇಂದಿನ ಅರ್ಚಕರು ನಂಜುಂಡಪ್ಪನವರು ಅಂತಿದ್ದರು. ಅವರು ಈ ದೇವಸ್ಥಾನನ ಏನಾದರೂ ಮಾಡಿ ಪುನರುಜ್ಜೀವನ ಮಾಡಬೇಕಂತ ಅವರು ತುಂಬ ಬಯಸಿ ಬಹಳ ಪ್ರಯತ್ನ ಪಟ್ಟರು. ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ಟು ಇದು ಮಾಡಿದ್ರಿ. ಇಲ್ಲಿನ ವಿಶೇಷ ಸ್ವಾಮಿ ವಿಶೇಷ ಸ್ವಾಮಿ ಏನಂತಂದರೆ ಯಾರಿಗಾದರೂ ಮಕ್ಕಳಿಂದ ಇರ್ತಕ್ಕಂಥವ್ರಿಗೆ ಬೋರ್ ಹಾಕಬೇಕಾದ್ರೆ ನೀರು ಕೊಡಬೇಕಾದ್ರೆ ಈ ಸ್ವಾಮಿ ವರನ್ನು ಕೇಳಿ ಹಾಕ್ತಾಯಿದ್ರು. ಮಕ್ಕಳಿಂದವ್ರಿಗೆ ಮಕ್ಕಳಾಗ್ತಾಯಿತ್ತು ಮತ್ತು ಬೋರ್ ಹಾಕಿದಾಗ ನೀರು ಬೀಳ್ತಾಯಿತ್ತು. ಈ ಸ್ವಾಮಿ ವಿಶೇಷ. ಇನ್ನೊಂದು ವಿಶೇಷ ಏನು ಸ್ವಾಮಿ ಅಂತಂದರೆ ಇಲ್ಲಿ ಇವರು ಚಿನ್ಮಯದಾಸರು ಅಂತ ಒಂದು ಮಠ ಇದೆ. ಅಲ್ಲಿ ಅಗಸರಳ್ಳಿ ಹತ್ರ ಚಿನ್ಮಯದಾಸ ಅಂತ ಮಠ ಇದೆ. ಅವರು ಈ ಸ್ವಾಮಿನ ಧ್ಯಾನ ಮಾಡಿ ಇಲ್ಲೇ ಕೂತ್ಕೊಂಡು ಸಿರಿದೇವರ ಕತೆ ಅದು ಮರಾಠಿಯಲ್ಲಿತ್ತು. ಅದನ್ನು ಕನ್ನಡಕ್ಕೆ ತರ್ಜಮೆ ಮಾಡಿ ಪ್ರಸಿದ್ಧಿ ಮಾಡಿದರು.
ಅವರು ಇಲ್ಲೇ ಸ್ವಾಮಿನ ಕೂತ್ಕೊಂಡು ಇಲ್ಲೇ ಧ್ಯಾನ ಮಾಡಿ ಅವ್ರು ಮಾಡಿದರು. ಅವತ್ತಿನಿಂದ ಇದು ಸ್ವಾಮಿ ತುಂಬ ಪ್ರಸಿದ್ಧ ಆಗಿತ್ತು. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಇಲ್ಲಿಗೆ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಬರ್ತಾರೆ. ಮತ್ತು ಕಡೆ ಕಾರ್ತಿಕ ಸೋಮ ದಿವಸ ವಿಶೇಷವಾಗಿ ಇಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಟು ನೋಡಿ ಈ ಥರ ಎಲ್ಲ ದೇವ್ರಿಗೆ ಶೃಂಗಾರಣ ಮಾಡಿ ಮತ್ತು ಎಲ್ಲ ಅನ್ನದಾನ ಮಾಡಿ ಎಲ್ಲರಿಗೂ ಇದು ಮಾಡ್ತೀರಿ. ಈ ಸ್ವಾಮಿಗೆ ಬಹಳ ಹಿಂದೆ ಇದೆ ಇತಿಹಾಸ ಇದೆ. ಇದು ಅನೇಕ ಭಕ್ತರು ಈಡೇರಿಕೆಯಾಗಿ ಇಲ್ಲಿ ಬರ್ತಾಯಿದ್ರು. ಮತ್ತು ಅವ್ರಿಗೇನಾದರೂ ಕಾರ್ಯ ಆಗಬೇಕಾದ್ರೆ, ಶುಭ ಕಾರ್ಯ ಆಗಬೇಕಾದ್ರೆ, ಒಂದು ಬೆಳೆ ಇಡಬೇಕಾದ್ರೆ, ಒಂದು ಇದಾಗಬೇಕಾದ್ರೆ ಈ ಸ್ವಾಮಿನ ಹೂವು ಕೇಳ್ತಾಯಿದ್ರು. ಈ ಸ್ವಾಮಿನ ಹೂವು ಕೇಳಿದ್ಮೇಲೆ ಅವ್ರು ಸ್ವಾಮಿ ಬಲಗಡೆ ಕೊಟ್ಟರೆ ಅದು ಆಗುತ್ತೆ ಅಂತ, ಎಡಗಡೆ ಕೊಟ್ಟರೆ ಆಗಲ್ಲ ಅಂತ. ಈಗಲೂ ಅದು ಪ್ರತೀತಿಯಲ್ಲಿದೆ. ಹೂವು ಕೇಳ್ತಾರೆ, ಎಲ್ಲ ಮಾಡ್ತಾರೆ. ನಾವು ಈ ದೇವಸ್ಥಾನ ತುಂಬ ಕಷ್ಟಪಟ್ಟು ಸುಮಾರು 5-6 ವರ್ಷದಿಂದ ಬಹಳ ಪ್ರಯತ್ನಪಟ್ಟು ಇದಕ್ಕೆ ನಾವು ಯಾವ ಸರ್ಕಾರದಿಂದ ಇನ್ನೊಂದರಿಂದ ನಾವು ಯಾರು ಒಂದು ಪೈಸೆ ತಗೊಂಡಿಲ್ಲ. ಏನು ನಾವು ಎತ್ತಕ್ಕಿ ಅಗಸರಳ್ಳಿ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಮತ್ತು ದಾನಿಗಳು ಕೊಟ್ಟಂಥ ಧನಸಹಾಯದಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇದನ್ನು ನಿರ್ಮಾಣ ಮಾಡಿದವರು ಇವರು ಮದ್ರಾಸ್ನವರು. ಅವರು ಅಲ್ಲಿಂದ ಇಲ್ಲಿಗೆ ಶಿಲ್ಪಿಗಳನ್ನ ಕರೆಸಿ ಇದನ್ನು ದೇವಸ್ಥಾನ ಇಲ್ಲೇ ಕಲ್ಲಲ್ಲಿ ಇಲ್ಲಿ ತರಿಸಿ ಅಲ್ಲೇ ಕೆತ್ತನೆ ಮಾಡಿ ಕಲ್ಲಿಂದ ಮಾಡಿರ್ತಕ್ಕಂಥ ದೇವಸ್ಥಾನ. ತುಂಬ ಕಷ್ಟಪಟ್ಟು ನಾವು ಮಾಡಿದ್ದೀರಿ ಇದು. ಮತ್ತು ಈ ಕಾರ್ತಿಕ ಮಾಸದಲ್ಲಿ ಮತ್ತು ಊರೊಬ್ಬ ಜಾತ್ರೆಗಳೆಲ್ಲ ಆದಾಗ ಇಲ್ಲಿ ವಿಶೇಷವಾಗಿ ನೋಡಿ ಇದೇ ಥರ ಎಲ್ಲ ಶೃಂಗಾರ ಮಾಡ್ತಾರೆ, ಚಪ್ಪರ ಹಾಕ್ತಾರೆ, ಹೂವು ಕಟ್ತೀರಿ, ಶೃಂಗಾರ ಮಾಡಿ ಬಹಳ ವಿಜೃಂಭಣೆಯಿಂದ ದೇವ್ರಿಗೆ ಇದು ಮಾಡ್ತಾರೆ. ಇದರ ಸೋಮೇಶ್ವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಸ್ವಾಮಿ ಎಲ್ಲರಿಗೂ ಒಳ್ಳೆಯದಾಗೋ ಜೊತೆಗೆ ಕಾಲಕ್ಕೆ ಬೆಳೆಯಾಗಿ ರೈತರು ಸಮೃದ್ಧಿಯಾಗಿ ಬದುಕಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸ್ವಾಮಿ ಈ ದೇವಸ್ಥಾನಕ್ಕೆ ಇನ್ನೂ ದಾನಿಗಳ ಸಹಾಯದಿಂದ ಚೆನ್ನಾಗಿ ಬೆಳೆದು ಅಭಿವೃದ್ಧಿಯಾಗಿ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಆರೈಕೆ ಮಾಡ್ತೀನಿ. ಇನ್ನು ಇಲ್ಲಿ ಏನು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿದೋಗಿದೆ, ಏನಿಲ್ಲ. ಇನ್ನು ಶಿಖರ ಒಂದು ಕಟ್ಟಿಸ್ಬೇಕು. ಆ ಶಿಖರ ಕಟ್ಸೋಕ್ಕೆ ಕೆಲವರು ಹೇಳಿದ್ದಾರೆ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು. ಆ ಶಿಖರನ ಕಟ್ಟಿಸಿದ ಮೇಲೆ ನಾವು ಇದಕ್ಕೆ ಇನ್ನೂ ಅಭಿವೃದ್ಧಿಯಾಗಿ ಮಾಡ್ತೀರಿ. ನೋಡಿ ನಮ್ಮ ಶಿಖರ ಕಟ್ಟಿಸ್ತೀನಿ ಅಂತ ಹೇಳಿದ್ರೆ ನಾವು ಅವರೇ ನಮ್ಮ ರಾಮೇಗೌಡ ಅಂತ ಹೇಳ್ಬಿಟ್ಟು ಅಂತ ಮೆಂಬರು ಇವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ ಶಿಖರ ಕಟ್ಟಿಸಿ ಈ ಸ್ವಾಮಿನ ಅಭಿವೃದ್ಧಿಯಾಗಿ ಚೆನ್ನಾಗಿ ಬೆಳೆದು ಕಾಲಕ್ಕೆ ಮಳೆಯಾಗಿ ಬೆಳೆಯಾಗಿ ಎಲ್ಲರೂ ಸಮೃದ್ಧಿಯಾಗಿರಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್ ಇತಿಹಾಸ ಪ್ರಸಿದ್ಧಿ ಉಳ್ಳಂಥ ಸೋಮೇಶ್ವರ ದೇವಸ್ಥಾನ. ಈ ಹಿಂದೆ ಚನ್ನವೀರ ದೇವರವರು ಭಾಳ ಪ್ರಯತ್ನಪಟ್ಟು ಈ ದೇವಸ್ಥಾನ ಕಟ್ಟಿದರು. ಆ ನಂತರದಲ್ಲಿ ಸ್ವಲ್ಪ ಶಿಥಿಲಗೊಂಡಿದ್ದು ಆ ದೇವಸ್ಥಾನನ ಮತ್ತೆ ನಮ್ಮ ಮುನಿಯಪ್ಪ ಮಾಸ್ಟ್ರು ಆ ಜೀರ್ಣೋದ್ಧಾರ ಕಾರ್ಯನ ವಹಿಸ್ಕೊಂಡು ಇನ್ನಿತರು ಎಲ್ಲ ಊರಿನ ಎಲ್ಲ ದಾನಿಗಳು ಸುಮಾರು ಎಲ್ಲ ದಾನಿಗಳು ಕೊಟ್ಟಿದ್ದಾರೆ. ಈ ಒಂದು ಹಂತಕ್ಕೆ ಈ ಒಂದು ಸೋಮೇಶ್ವರ ದೇವಸ್ಥಾನ ಒಂದು 4-5 ತಿಂಗಳ ಹಿಂದೆ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿ ಈ ಒಂದು ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ. ಪ್ರತಿ ಕಾರ್ತಿಕ ಸೋಮವಾರದಂದು ಸುಮಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಆ ಕಾರ್ತಿಕ ಸೋಮವಾರ ಯಾವಾಗ ಬರ್ತದೆ ಆ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳನ್ನ ಕರೆದು ಒಂದು ಅನ್ನದ ಸಂತರ್ಪಣೆ ಮಾಡಿ ಈ ಒಂದು ಕಾರ್ಯ ನಡ್ಕೊಂಡು ಬಂದಿರೋವಂಥದ್ದು ಸೋಮೇಶ್ವರ ದೇವಸ್ಥಾನ. ಏನು ಈ ದೇವರು ಸೋಮೇಶ್ವರ ದೇವಸ್ಥಾನ ಎಲ್ಲ ಜನತೆಗಳು ಅಕ್ಕಪಕ್ಕದ ಊರುಗಳು ಎಲ್ಲ ಜನಗಳಿಗೂ ಒಂದು ಆಯುಸ್ಸು ಆರೋಗ್ಯ ಕೊಟ್ಟು ನೆಮ್ಮದಿಯಾಗಿ ಇಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇತಿಹಾಸ ಪುರಾತನ ಕಾಲದಿಂದ ಚೋಳರ ಕಾಲದಿಂದ ನಿರ್ಮಾಣ ಆಗಿದ್ದಂಥ ದೇವಸ್ಥಾನ. ಶಿಥಿಲಿತ ಆಗಿದ್ದನ್ನು ನಮ್ಮ ಮುನಿಯಪ್ಪ ಮಾಸ್ಟ್ರು ಭಾರಿ ಶ್ರಮಪಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರು. ಅದಕ್ಕೆ ನಾವು ಎಲ್ಲ ನಮ್ಮ ಸಂಗಡಿಗರೆಲ್ಲ ಸೇರಿ ಸಹಕಾರ ಕೊಟ್ಟು ಈ ದೇವಸ್ಥಾನ ನಿರ್ಮಾಣ ಆಯಿತು. ಎಲ್ಲ ಸರ್ವರ್ಗೂ ಈ ಸೋಮೇಶ್ವರ ಸ್ವಾಮಿ ಇದು ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ.